ಉರಿತಾರೆ ಯಡಿಯೂರಪ್ಪನವರ ಮತ್ತು ನಮ್ಮ ವಿಜೇಂದ್ರ ಅವರ ಮೇಲೆ. ಪ್ರತಾಪ್ ಶಿವಂತಿ ನಾನು MP 3 ಸಲ ಆಗ್ತಿದ್ದಪ್ಪ ನಾನು ಹಾಳು ಮಾಡಿದ್ರು ಅಂತ ಅವರು ವಿರೋಧ ಮಾಡ್ತಾಯಿದ್ರು. ಹೀಗೆ ಒಟ್ಟಿನಲ್ಲಿ ಎಲ್ಲರೂ ಒಂದು ಅವ್ರದ್ದೇ ಕಾರಣಗಳಿದ್ದಾವೆ. ಈಗ ಇದು ಈ ಸಲ ವಿಜೇಂದ್ರ ಅವರು ಅಧ್ಯಕ್ಷ ಸ್ಥಾನದಿಂದ ಇಳಿಬೇಕಾಗ್ತದೇನೋ ಅಂತೇಳಿ. ಯಾಕಂದರೆ ಈ ಎಲ್ಲ ವೈರಿಗಳು ವಿರೋಧಿಗಳು ಒಗ್ಗಟ್ಟಾಗಿ ಬಂದರೆ ಸಹಜವಾಗಿ ನಮ್ಮ ಏನಪ್ಪ ಅಂದರೆ ವಿಜೇಂದ್ರ ಬಲ ಕಡಿಮೆ ಆಗೋದಷ್ಟಲ್ಲ, ಯಡಿಯೂರಪ್ಪನವ್ರಿಗೆ ಮೊದಲಿನ ಒಂದು ಉತ್ಸಾಹ ಹುಮ್ಮಸ್ಸ ಮತ್ತು ವಯಸ್ಸು ಆಗಿದ್ದರಿಂದಾಗಿ ಹುಮ್ಮಸ್ಸು ಇಲ್ಲದ್ರಿಂದಾಗಿ ಜೊತೆಗೆ ಮಗನ ಏನಾದರೂ ಗತಾಯ ಮಾಡಿ ಅಧ್ಯಕ್ಷರು ಮಾಡಿತಿರಬೇಕು, ಮುಂದಿನ ಚುನಾವಣೆಯಲ್ಲಿ ಗೆದ್ದರೆ ನನ್ನ ಮಗ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅವ್ರ ಕನಸು. ಅದು ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅಡ್ಡಗೂಡಿಯಾಗಿರ್ತಾ ಇದ್ದಾರೆ ಪ್ರತಿಯೊಬ್ಬರು. ಯತ್ನಾಳರಂತೆ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ವಿಜೇಂದ್ರ ಇದ್ದಿಲ್ಲ ನಿರೋಧಿಲ್ಲ, ತೆರಿಟ್ಟು ಮಲಗುವುದಿಲ್ಲ ಅನ್ನೋಷ್ಟು ಮಟ್ಟಿಗೆ ಅಷ್ಟೊಂದು ವೈರತ್ವವನ್ನು ಸಾಧಿಸುವಂಥ ಅಥವಾ ಮಾನಸಿಕವಾಗಿ ದೂರ ಅಂತ ಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ವಿಜೇಂದ್ರ ಅವರು ಮುಂಬರುವ ಅಧಿವೇಶನದಲ್ಲಿ ಇದನ್ನೆಲ್ಲ ಎದುರಿಸಿಕೊಂಡು ಎಷ್ಟರ ಮಟ್ಟಿಗೆ ಬಲಿಷ್ಠ ಸಿದ್ದರಾಮಯ್ಯರನ್ನ ಬಲಿಷ್ಠ DK ಶಿವಕುಮಾರ್ ಇಬ್ಬರು ಒಂದು ಆಗಿದ್ದಾರೆ. ಇವತ್ತು ಅವ್ರೇನೋ ಕಾಂಪ್ರಮೈಸ್ ಆಗ್ಯದ, ಅದೆಲ್ಲ ನಾವು ಬೇಕಾದ ಹೇಳ್ಬೋದು. ಹೋದರು DK ಆದ ಅವರಾದ್ರು ಇವ್ರು ಹೇಳಿದ್ರು ಅವ್ರು ಹೋದ್ರು ಬೇಕಾದ ಮಾತಾಡ್ಬೋದು, ಇಂಥ ಕರಾರಿಲ್ಲ. ಅವ್ರು ಸ್ವತಂತ್ರ ಇದ್ದಾರೆ, ಪ್ರತಿಯೊಬ್ಬ ಮೀಡಿಯಾದವ್ರು ಸ್ವತಂತ್ರ ಇದ್ದಾರೆ. ಆದರೆ ಅವ್ರು ಹೊಂದಾಣಿಕೆ ಆಗ್ಯದ. ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಅವ್ರು ಸಜ್ಜಾಗಿದ್ದಾರೆ. ಒಬ್ರಿಗೆ ಅವ್ರು ಬಿಡೋದು ತೊಗೊಳೋದು ಎಲ್ಲ ಮಾತಾಡ್ಕೊಂಡಿದ್ದಾರೆ, ಸೆಟ್ ಆಗ್ಯದ ಅವ್ರಿಗೆ. ಮತ್ತು ಒಬ್ಬರನ್ನ ಉಳಿಸುವಂಥ ಪ್ರಯತ್ನವನ್ನು ಮ್ಯಾಕ್ಸಿಮಮ್ ಮಾಡ್ತಾರೆ. ಇದು ಕಾರಣ ಏನಪ್ಪ ಅಂದ್ರೆ ಇಬ್ಬರು ಮೈಸೂರು ಏರಿಯಾದವರು. ಹೀಗಾಗಿ ನಮ್ಮ ಈ ಒಂದು ಬೆಳವಣಿಗೆ ಏನಾಗ್ಯದಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ನಮ್ಮ ಸಿದ್ದರಾಮಯ್ಯ